ಪಟ್ಟಣದ ರಾಜ್ಯ ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ಮಹಿಳಾ ನೌಕರರ ದಿನಾಚರಣೆ ಹಾಗೂ ರಾಜ್ಯ ಸಹಕಾರಿ ನೌಕರರ ದಿನಾಚರಣೆ ನಡೆಯಿತು. ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷರು ತಿಪ್ಪೇಶಪ್ಪ, ರಾಜ್ಯ ಸರ್ಕಾರ ನೌಕರರ ತಾಲೂಕಾ ಅಧ್ಯಕ್ಷ ಉಪಾಧ್ಯಕ್ಷರು ಚಂದ್ರಶೇಖರ್, ಶಿವಮೂರ್ತಿ, ಕಸಾಪ ಅಧ್ಯಕ್ಷರು ಸಿದ್ದರಾಮಪ್ಪ, ಎಚ್ಎನ್, ರಾಜ್ಯಸಭಾ ಸದಸ್ಯರು ಅನುಯ ಅಮ್ಮ, ಹಿರಿಯ ಆರೋಗ್ಯ ಸುರಕ್ಷತಾ ಅಧಿಕಾರಿ ನಿಜಲಿಂಗಪ್ಪ, ಪ್ರಧಾನ ಕಾರ್ಯದರ್ಶಿ ಖಜಾಂಚಿ ಗಿರೀಶ್, ಪ್ರದೀಪ್ ಕುಮಾರ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಹೊಳಲ್ಕೆರೆ ಖಾದರ್ ಬಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಹಾಗೂ ತಾಲೂಕಿನ ವಿವಿಧ ಇಲಾಖೆಯ ನೌಕರರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ನಾಗರಾಜ್ ಕೆ. तमस्तु महाविद्विषावहै। ओम शांति शांति शांति. ತಿಪ್ಪೇಶಪ್ಪನವರೇ ಹಾಗೂ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದಂಥ ಶ್ರೀಯುತ ಎನ್ ಶಿವಮೂರ್ತಿಯವರೇ ಹಾಗೂ ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿಗಳಾದಂಥ ನಿಜಲಿಂಗಪ್ಪ ಸರ್ ಅವರೇ ಹಾಗೂ ಖಜಾಂಚಿಗಳಾದಂಥ ಗಿರೀಶ್ ಬಲ್ಲಾಳ್ರವರೇ ಹಾಗೂ ನಮ್ಮ ಸಂಘದ ಸಂಘಟನಾ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಖಾದರ್ ಬಿ ಮೇಡಮ್ರವರೇ, ನಮ್ಮ ಹಿರಿಯ ಶುಶ್ರೂಷಕರು PHC ವರ್ಕೆದೇವಪುರ ಅನ್ಸೂಯಮ್ಮನವರೇ ಹಾಗೂ ನಮ್ಮ ಸುರೇಶ್ ಅಣ್ಣವರೇ, ಪ್ರದೀಪ್ ಸರ್ ಅವರೇ, ರವಿಕುಮಾರ್ ಅವರೇ ಹಾಗೂ ಚಂದ್ರಣ್ಣವರೇ, ನಮ್ಮ NPS ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದಂಥ ಶ್ರೀಧರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಎಲ್ಲ ಮಹಿಳಾ ನೌಕರ ಬಂಧುಗಳೇ, ಅಕ್ಕ ತಂಗಿಯರೇ ಹಾಗೂ ನಮ್ಮ ಸಂಘದ ಎಲ್ಲ ಸರ್ವ ಪದಾಧಿಕಾರಿಗಳೇ, ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಶ್ರೀಯುತ ತಿಪ್ಪೇಶಪ್ಪನವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ ಒಂದು ಸಭೆಯನ್ನ ಸೇರಿಬಿಟ್ಟು ಇಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಬೇಕು ಎನ್ನುವಂತಹ ಒಂದು ತೀರ್ಮಾನವನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಕಳೆದ ಬಾರಿ ನಾವು ಸರ್ಕಾರಿ ನೌಕರರ ಸಂಘದ ಸಾಮಾನ್ಯ ಸಭೆ ಮತ್ತು ಮಹಿಳಾ ಕಾರಣಾಂತರಗಳಿಂದ ಸರಳವಾಗಿ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು ಎಂಬುದಾಗಿ ಅವರು ಕೇಳಿಕೊಂಡಂತ ಸಂದರ್ಭದಲ್ಲಿ ಅದಕ್ಕೆ ಸರ್ವ ಪದಾಧಿಕಾರಿಗಳು ಒಪ್ಪಿಗೆಯನ್ನ ಸೂಚಿಸಿ ಈ ದಿವಸ ನಾವು ಏನು ಸರ್ಕಾರಿ ನೌಕರರ ಒಂದು ದಿನಾಚರಣೆ ಮತ್ತೆ ಆ ಒಂದು ಸುದಿನದಲ್ಲಿಯೇ ಈ ಅಂತಾರಾಷ್ಟ್ರೀಯ ಮಹಿಳಾ ನೌಕರಣೆಯನ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ತಾವೆಲ್ಲರೂ ಕೂಡ ತುಂಬಾ ಆಸ್ಥೆಯಿಂದ ಶ್ರದ್ಧೆಯಿಂದ ಭಾಗವಹಿಸಿದಿರಿ. ಅದಕ್ಕೆ ನಮ್ಮ ನೌಕರರ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಈ ಮಹಿಳಾ ದಿನಾಚರಣೆ ಇತಿಹಾಸವನ್ನ ನಾವು ನೋಡಿದಂತ ಸಂದರ್ಭದಲ್ಲಿ 1920ರ ದಶಕದಲ್ಲಿ ಕ್ಲಾರಾ ಜೆಟ್ಕಿನ್ ಎನ್ನುವಂತಹ ಮಹಿಳೆ, ಕಾಮ್ರೇಡ್ ಕ್ಲಾರಾ ಜೆಟ್ಕಿನ್ ರವರು ಈ ಒಂದು ಮಹಿಳೆಯರ ಹಕ್ಕುಗಳಿಗಾಗಿ ಪ್ರಸ್ತಾಪ ಮಾಡ್ತಾರೆ ರಷ್ಯಾದಲ್ಲಿ. ತದನಂತರದಲ್ಲಿ ರಷ್ಯಾದಲ್ಲಿ ಆಳ್ವಿಕೆಯನ್ನ ಏನು ರಷ್ಯಾದ ಕ್ರಾಂತಿ ನಡೀತು, ಆ ಒಂದು ಕ್ರಾಂತಿಯಲ್ಲಿ ಏನು ಮಹಿಳಾ ಮಣಿಗಳು ತೋರಿದಂತ ಒಂದು ಆಸಕ್ತಿ, ಹೋರಾಟದ ಮನೋಭಾವ ಇದೆಲ್ಲವನ್ನ ಗುರುತಿಸುವ ಮುಖಾಂತರವಾಗಿ 1922ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾರ್ಚ್ 8ನೇ ತಾರೀಖನ್ನ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಮೊದಲ ಬಾರಿಗೆ ಆಚರಣೆ ಮಾಡಿದಂತ ಕೀರ್ತಿ ರಷ್ಯಾದ ಲೆನಿನ್ ರವರಿಗೆ ಸಲ್ತಕ್ಕಂಥ. ಹಾಗೇನೆ ಇನ್ನೊಂದು ವಿಷಯ ಹೇಳ್ತೀನಿ, ಇಲ್ಲಿ ನಮ್ಮ ಒಂದು ಸರ್ಕಾರಿ ನೌಕರರ ಸಂಘ ಏನು ಇವತ್ತು ರಾಜ್ಯಾದ್ಯಂತ ಅಸ್ತಿತ್ವದಲ್ಲಿದೆ ಕರ್ನಾಟಕದಲ್ಲಿ, ಇದಕ್ಕೆ ಮೊಟ್ಟ ಮೊದಲ ಬಾರಿಗೆ ಪೀಠಿಕೆಯನ್ನ ಹಾಕಿದಂಥವರು ಒಬ್ಬ ಮಹಿಳಾ ನೌಕರ, ಶ್ರೀಮತಿ ಮೇರಿ ದೇವಾಸಿಯಾ ಎಂಬ ಮಹಿಳೆ ಏನಿದ್ದಾರೆ 1950ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಚಿವಾಲಯದಲ್ಲಿ ನೌಕರರಾಗಿ ಸೇರಿಕೊಳ್ತಾರೆ. ಕಾಮ್ರೇಡ್ ಮೇರಿ ದೇವಾಸಿಯಾ ಅವರು ಈ ಮಹಿಳಾ ಸಂಘದ ಹುಟ್ಟಿಗೆ ಕಾರಣ ಆಗ್ತಾರೆ. ಮಹಿಳಾ ಸಂಘದ ಹುಟ್ಟಿಗೆ ತಮ್ಮದೇ ಆದಂತಹ ಅಭೂತಪೂರ್ವವಾದಂತಹ ಕೊಡುಗೆಯನ್ನ ಕೊಟ್ಟಂತ ಕೀರ್ತಿ ಅವರಿಗೆ ಸಲ್ತಕ್ಕಂಥದ್ದು. ಯಾಕೆ ನಿಮಗೆ ಇದನ್ನ ನೆನಪು ಮಾಡ್ಲಿಕ್ಕೆ ಬಯಸ್ತೀನಿ ಅಂತೇಳಿ ಅಂದ್ರೆ, ಇವತ್ತು ಏನು 2026ರಲ್ಲಿ ಮಹಿಳಾ ದಿನಾಚರಣೆಯ ಧ್ಯೇಯ ಏನಿದೆ ಅಂತ ಹೇಳಿದ್ರೆ ಜಸ್ಟಿಸ್, ರೈಟ್ಸ್ ಅಂಡ್ ಆಕ್ಷನ್, ಅಂದ್ರೆ ನ್ಯಾಯ, ಹಕ್ಕುಗಳು ಮತ್ತು ಕಾರ್ಯತತ್ಪರತೆ. ಈ ಮೂರು ಧ್ಯೇಯಗಳನ್ನ ಇಟ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ನಾವು.
ಇದಕ್ಕೆ ವಿಶ್ವಸಂಸ್ಥೆ 1975ರಲ್ಲಿ ಅನುಮೋದನೆಯನ್ನ ಕೊಡ್ತದೆ. ವಿಶ್ವದಾದ್ಯಂತ ಈ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ. ಈ ನಿಟ್ಟಿನಲ್ಲಿ ಭಾರತದಲ್ಲಿ 1992ರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಕೂಡ ರಚನೆ ಮಾಡಲಾಗ್ತದೆ. ಮಹಿಳೆಯರ ಸಮಾನತೆಗಾಗಿ, ಮಹಿಳೆಯರ ಹಕ್ಕುಗಳಿಗಾಗಿ, ಮಹಿಳೆಯರ ಮೇಲೆ ನಡೀತಕ್ಕಂತಹ ನಿರಂತರವಾದಂತಹ ದೌರ್ಜನ್ಯಗಳನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗ್ತದೆ. ಕೇವಲ ವೇದಿಕೆ ಮೇಲೆ ಮಾತ್ರ ಇಂಥ ಆಚರಣೆಗಳನ್ನ ಮಾಡುವ ಮುಖಾಂತರ ಏನು ಬುದ್ಧ, ಬಸವಣ್ಣ, ಹಾಗೇನೆ ಡಾಕ್ಟರ್ BR ಅಂಬೇಡ್ಕರ್ ಅವರೇನಿದ್ದಾರೆ ಇವರನ್ನ ನೆನಪು ಮಾಡಿಕೊಳ್ಳುವಂತಹ ಮುಖಾಂತರ. ಯಾಕೆ ಅಂತ ಹೇಳಿದ್ರೆ ಈ ಕಾನೂನುಗಳನ್ನ ಜಾರಿಗೆ ತರುವಂತಹ ನಿಟ್ಟಿನಿಂದ ಮಾತ್ರ ನಾವು ಮಹಿಳೆಯರ ಸುರಕ್ಷತೆಯನ್ನ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ನಮ್ಮ ಮನಸ್ಥಿತಿಗಳು, ಮನೋಭೂಮಿಕೆಗಳು ಬದಲಾಗಬೇಕು. ಗುಡಿಯ ಸುತ್ತಿದಡೇನು ಫಲ, ಗುಣ ಬದಲಾಗದ ತನಕ. ನಾವು ದೊಡ್ಡದಾದಂತಹ ವ್ಯಾಖ್ಯೆಗಳನ್ನ ಹೇಳ್ತೀವಿ. ಬಿಹೈಂಡ್ ದಿ ಎವರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಈಸ್ ಎ ವುಮನ್. ಪ್ರತಿಯೊಬ್ಬ ಯಶಸ್ವಿ ಸಾಧಕ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ. ಅದು ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಪ್ರೇಯಸಿ ಆಗಿರ್ಬೋದು. ಆದ್ರೆ ಇಂತಹ ಮಾತುಗಳನ್ನ ಹೇಳುವಂತ ನಾವುಗಳೇನಿದ್ದೀವಿ ಅದೇ ಮಹಿಳೆಯನ್ನ ಕಡೆಗಣಿಸುವಂತಹ ನಿಟ್ಟಿನಲ್ಲಿ ನೋಡ್ಕೊಳ್ತಾ ಇದ್ದೀವಿ. ಇವತ್ತೇ ನಮ್ಮ ಸಂಘದ ಮಾಜಿ ನಿರ್ದೇಶಕರಾಗಿರ್ತಾರೆ ಅನಸೂಯಮ್ಮನವರೇ, ಕಾದರ್ಬಿ ಮೇಡಮ್ನವರೇ, ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ನಮ್ಮ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎನ್ ಶಿವಮೂರ್ತಿಯವರೇ, ಖಜಾಂಚಿಗಳಾಗಿದ್ದ ಗಿರೀಶ್ ಅವರೇ, ಚಂದ್ರಶೇಖರ್ ಅವರೇ, ಶ್ರೀಧರ್ ಅವರೇ ಹಾಗೂ ರವಿಕುಮಾರ್ ಅವರೇ ಹಾಗೂ ಭೇಟಿ ಮಾಡಿ ಆಯೋಜನೆ ಮಾಡಬೇಕು ಅಂತೇಳಿ ಅವ್ರಿಗೆ ಕೂಡ ತಿಳಿಸ್ಕೊಟ್ಟಿದ್ದೀವಿ. ಈಗ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿ ಕಲ್ಚರ್ ಆಫೀಸ್ ಮಾಡದೇ ಇದ್ದ ಕಾರಣ ನಾವು ಪ್ರತಿಯೊಬ್ಬರಿಗೂ ಬಂದ ನಿರ್ದೇಶ ಆಗಬಾರ್ದು ಅನ್ನೋ ಉದ್ದೇಶ, ಒಂದೇ ಉದ್ದೇಶಕ್ಕೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರು ಕೂಡ ನೆನಪಿನ ಕಾಣಿಕೆಯನ್ನು ತಂದಿದ್ದೀವಿ. ತಾವೆಲ್ಲರೂ ಕೂಡ ತಮ್ಮ ತಮ್ಮ ನೆನಪಿನ ಕಾಣಿಕೆ ಕೊಡ್ತಾರೆ, ತೆಗೆದುಕೊಂಡು ಉಪಹಾರ ಇದೆ, ಅದನ್ನು ಸ್ವೀಕರಿಸಿ ಹೋಗ್ಬೇಕು ಅಂತೇಳಿ ತಮ್ಮೆಲ್ಲ ಸೋದರಿಗೂ ಕೂಡ ಮತ್ತೊಮ್ಮೆ ನಾವು ತಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ. ಈ ಒಂದು ಕಾರ್ಯಕ್ರಮ ಜೂನ್ ತಿಂಗಳಲ್ಲಿ ಪುನಃ ನಾವು ಮತ್ತೆ ಮಾಡ್ತೀವಿ. ಆ ಟೈಮಲ್ಲಿ ನಾವು ಕಲ್ಚರಲ್ ಪ್ರೋಗ್ರಾಮ್ ಮಾಡಬೇಕೋ ಬೇಡೋ, ಆ ಟೈಮ್ ಹೇಗಿರುತ್ತೆ ಅಂತ ನೋಡ್ತೀವಿ. ಅಷ್ಟೊತ್ತಿಗೆ ಶಾಲೆಗಳೆಲ್ಲ ಕೂಡ ಓಪನ್ ಆಗಿದೆ. ಆಗ ಅದನ್ನ ನಾವು ನೆಕ್ಸ್ಟ್ ದಿನಾಂಕವನ್ನ ತಮ್ಮ ಎಲ್ಲಾ ಇಲಾಖಾ ನಿರ್ದೇಶಕರ ಜೊತೆ ಚರ್ಚೆ ಮಾಡಿ ನಾವು ತಿಳಿಸ್ತೀವಿ ದಿನಾಂಕವನ್ನು. ಈ ಒಂದು ಮಹಿಳಾ ದಿನಾಚರಣೆ ತಾಲೂಕು ಮಟ್ಟದಲ್ಲಿ ಆಗಬೇಕು ಅಂತೇಳಿ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಆಗಿರುವಂತಹ ಶ್ರೀ ಷಡಕ್ಷರಿ ಅವರು ರಾಜ್ಯ ಕಾರ್ಯಕಾರಿ ಸಭೆಯಲ್ಲಿ ತಿಳಿಸಿದರು. ಇದುವರೆಗೂ ಕೂಡ ನಾವು ಯಾವುದೇ ತಾಲೂಕಲ್ಲಿ ನೌಕರರ ದಿನಾಚರಣೆ ಅಷ್ಟೇನೆ ಮಾಡಕ್ಕೆ ಅವಕಾಶ ಇಲ್ಲ. ಅದನ್ನು ಕೂಡ ಈ ಸರಿ ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ವಿ. ಮುಂದಿನ ವರ್ಷ ತಾಲೂಕು ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ನಮಗೆ ಅವರು ನಿರ್ದೇಶನ ನೀಡಿದ್ದಾರೆ. ಅದರಂತೆ ನಾವು ಮಹಿಳಾ ದಿನಾಚರಣೆ ಕಂಪಲ್ಸರಿ ಈ ಸರಿ ಪ್ರತಿ ತಾಲೂಕಲ್ಲಿ ಮಾಡಲೇಬೇಕು ಅಂತೇಳಿ ರಾಜ್ಯ ಕಾರ್ಯಕಾರಿ ಸಭೆಯಲ್ಲಿ ತೀರ್ಮಾನ ಆಗಿರ್ತದೆ. ಆ ತೀರ್ಮಾನದಂತೆ ನಾವು ಈ ಸರಿ ಮೊದಲನೇದಾಗಿ ನಮ್ಮ ತಾಲೂಕಲ್ಲಿ ಮಾಡ್ತೀವಿ. ನಮ್ಮ ಜಿಲ್ಲೆನಲ್ಲಿ ನಮ್ಮ ತಾಲೂಕೆ ಮೊಟ್ಟ ಮೊದಲನೇದಾಗಿ ನಾವು ಮಹಿಳಾ ದಿನಾಚರಣೆ ಮಾಡ್ತೀವಿ. ಸರ್ಕಾರಿ ನೌಕರ ದಿನಾಚರಣೆ ಈ ಸಾರಿ ಜಿಲ್ಲಾ ಹಂತದಲ್ಲೇ ಮಾಡಬೇಕು ಅಂತ ಹೇಳಿದ್ರು. ನಾವು ಜಿಲ್ಲಾ ಹಂತದಲ್ಲಿ ಯಾಕೆ ತಾಲೂಕು ಹಂತದಲ್ಲೇ ಮಾಡ್ತೀವಿ ಅಂತೇಳಿ ಮಹಿಳಾ ದಿನಾಚರಣೆ ಜೊತೆಗೆ ನೌಕರ ದಿನಾಚರಣೆ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಮಹಿಳಾ ನೌಕರನ್ನ ಸೇರಿಸಿ ಇನ್ನೂ ಉತ್ತಮವಾದ ಕಾರ್ಯಕ್ರಮವನ್ನ ನಾವು ನೆರವೇರಿಸ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಮ್ಮೆಲ್ಲ ನೌಕರ ಬಂಧುಗಳಿಗೆ